MCQ ಕ್ವೆಶ್ಚನ್ಸ್ಗಳಿಗೆ ವಿತ್ ಆನ್ಸರ್ ನೋಡೋಕ್ಕಿಂತ ಮುಂಚೆ ನಾವು ಏನಿದಿಲ್ಲ ಇಲ್ಲಿ 8 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವೆಶ್ಚನ್ಸ್ಗಳು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳು ಇಲ್ಲಿ ನೋಡೋಣ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗಾಗಿರುತ್ತೆ. ಇದು 2024 ಇವಾಗ ಏನು ಮಾರ್ಚ್ನಲ್ಲಿ ಎಕ್ಸಾಮ್ ನಡೆಸ್ತಾರಲ್ಲ ಅವಾಗ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನಿಮ್ಮ ಮುಂಬರುವ ಎಲ್ಲ ವಾರ್ಷಿಕ ಪರೀಕ್ಷೆಗೆ ನಿಮ್ಮ ಕಾಲೇಜಿನಲ್ಲಿ ನಡೆಸಿರುವಂಥ ಎಲ್ಲ ಪರೀಕ್ಷೆಗಳಲ್ಲಿ ಈ ಒಂದು ಪ್ರಶ್ನೆಗಳು ಬಹಳಷ್ಟು ಯೂಸ್ ಆಗುತ್ತೆ ನಮಗೆ. ಆಯಿತಾ, ಇಲ್ಲಿ ನೋಡಿ ಪ್ರಶ್ನೆ 1, FW ಟೈಲರ್ ಅವರು ನಿರ್ವಹಣಾ ತತ್ವಗಳಿಗೆ ಮಾಡಿದ ಕೊಡುಗೆಗಳನ್ನು ವಿವರಿಸ್ರಿ. ಈ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಇದು 2ನೇ ಅಧ್ಯಾಯದಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಗಿರುತ್ತೆ. ಅಂದರೆ 2ನೇ ಅಧ್ಯಾಯ ಯಾವುದು ನಿಮಗೆ ನಿರ್ವಹಣೆಯ ತತ್ವಗಳು. ಓಕೆ, ಪ್ರಿನ್ಸಿಪಲ್ಸ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಆ ಒಂದು ಅಧ್ಯಾಯದಲ್ಲಿ ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಾಂದರೆ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಯಾವುದಾದರೂ 4 ನಿರ್ವಹಣಾ ತತ್ವಗಳ ಮಹತ್ವವನ್ನು ವಿವರಣೆಯೊಂದಿಗೆ ಚರ್ಚಿಸಿ ಅಂತ ಈ ಒಂದು ಪ್ರಶ್ನೆ. ಈ ಫಯಾಲ್ ಬಗ್ಗೆ ಏನಿದೆಯಲ್ಲ ಈ ಒಂದು ಪ್ರಶ್ನೆ ಓದ್ಕೊಳ್ಳೋಕೆ ಹೋಗಬೇಡ್ರಿ, ಇದು ಕೇಳೋದಿಲ್ಲ. ಆಯಿತಾ, ಈ 2 ಪ್ರಶ್ನೆಯಲ್ಲಿ ಒಂದು ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡಿ ಇವಾಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ, ಒಂದು ನಿಮಿಷ. ಡಿಸ್ಕ್ರೈಬ್ ದ ಕಾಂಟ್ರಿಬ್ಯೂಷನ್ಸ್ ಮೇಡ್ ಬೈ FW ಟೈಲರ್ ಟು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಈ ಒಂದು ಪ್ರಶ್ನೆ ಆಗಿರುತ್ತೆ. ಅದೇ ರೀತಿ ಡಿಸ್ಕಸ್ ವಿತ್ ಎಕ್ಸ್ಪ್ಲನೇಷನ್ ಎನಿ 4 ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ವಿತ್ ಎಕ್ಸ್ಪ್ಲನೇಷನ್ ಅಂತ ಇದ್ದಾರೆ, ಈ ಒಂದು ಪ್ರಶ್ನೆ ಆಗಿರುತ್ತೆ. ಅದೇ ರೀತಿ ಇಲ್ಲಿ ವ್ಯವಹಾರ ಪರಿಸರ ಬಿಸ್ನೆಸ್ ಇನ್ವೈರ್ಮೆಂಟ್ 3ನೇ ಅಧ್ಯಾಯದಲ್ಲಿ ನಿಮಗೆ ನೋಡಿ ಇಲ್ಲಿ 2ನೇ ಚಾಪ್ಟರ್ ಮೇಲೆ, ಇದು 3ನೇ ಚಾಪ್ಟರ್ ಮೇಲೆ. ಓಕೆ, 1ನೇ ಚಾಪ್ಟರ್ ಮೇಲೆ ನಿಮಗೆ 8 ಮಾರ್ಕ್ಸ್ ಕ್ವೆಶ್ಚನ್ ಇರುತ್ತೆ, 4 ಮಾರ್ಕ್ಸ್ ಕ್ವೆಶ್ಚನ್ ಇರೋಲ್ಲ, ನೆನಪಿನಲ್ಲಿ ಇಟ್ಕೊಳ್ಳಿ. ಆಯಿತಾ, 3ನೇ ಅಧ್ಯಾಯದಲ್ಲಿ ಏನಿದಿಲ್ಲ ನಿಮಗೆ ಬಿಸ್ನೆಸ್ ಇನ್ವೈರ್ಮೆಂಟ್ ವ್ಯವಹಾರ ಪರಿಸರದ ವಿವಿಧ ಆಯಾಮಗಳನ್ನು ವಿವರಿಸಿ, ಇದು ಇಂಪಾರ್ಟೆಂಟ್. ಈ ರೀತಿ ನಿಮಗೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅಂದರೆ ಇಲ್ಲಿದೆ ನೋಡಿ, ಸಾಮಾಜಿಕ ಪರಿಸರ ಮತ್ತು ತಾಂತ್ರಿಕ ಪರಿಸರ ಕುರಿತು ಟಿಪ್ಪಣಿ ಬರೀರಿ. ರಾಜಕೀಯ ಪರಿಸರ ಮತ್ತು ಆರ್ಥಿಕ ಪರಿಸರ ಕುರಿತು ಟಿಪ್ಪಣಿ ಬರೀರಿ. ಜನರಲ್ ಆಗಿ ಎಕ್ಸ್ಪ್ಲೇಷನ್ ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸ್ಗಳು ಸಿಗುತ್ತೆ, ಡೋಂಟ್ ವರಿ. ಆಯಿತಾ, ಈ 3 ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ವ್ಯವಹಾರ ಪರಿಸರದ 4 ಲಕ್ಷಣಗಳನ್ನು ವಿವರಿಸಿರಿ. ನಿಮಗೆ ಪ್ರಾಮುಖ್ಯತೆ ವ್ಯವಹಾರ ಪರಿಸರದ ಪ್ರಾಮುಖ್ಯತೆಗಳು ಕೇಳೋದಿಲ್ಲ, ಇದರ ಬಗ್ಗೆ ಏನು ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಹೆಚ್ಚಾಗಿ ಏನಿದಿಲ್ಲ ಇದೇ ಪ್ರಶ್ನೆ ಕೇಳ್ತಾರೆ. ಈ ಒಂದು ಅಧ್ಯಾಯದಲ್ಲಿ ಏನಿದಿಲ್ಲ ನಿಮಗೆ 4 ಅಂಕದ ಪ್ರಶ್ನೆ 2 ಕೇಳ್ತಾರೆ. ಆಯಿತಾ, 4 ಅಂಕದ ಪ್ರಶ್ನೆ 2 ಕೇಳ್ತಾರೆ. ಸೊ ಹೀಗಾಗಿ ಈ 2 ಪ್ರಶ್ನೆಯನ್ನು ನೋಡ್ಕೋಬೇಕಾಗುತ್ತೆ. ವ್ಯವಹಾರ ಪರಿಸರದ ವಿವಿಧ ಆಯಾಮಗಳನ್ನು ವಿವರಿಸಿ, ಇದು ನೋಡ್ಕೋಬೇಕು. ಲಕ್ಷಣಗಳು ನೋಡ್ಕೊಳ್ಳಿ. ಮತ್ತು ಈ ರೀತಿ ಸಾಮಾಜಿಕ ಪರಿಸರ ಮತ್ತು ತಾಂತ್ರಿಕ ಪರಿಸರ ಕುರಿತು ಟಿಪ್ಪಣಿ ಬರೀ ನೋಡ್ಕೊಳ್ಳಿ. ಇದು ರಾಜಕೀಯ ಪರಿಸರ ಮತ್ತು ಆರ್ಥಿಕ ಪರಿಸರ ಟಿಪ್ಪಣಿ ನೋಡ್ಕೊಳ್ಳಿ, ಇದು ನೋಡ್ಕೋಬೇಕಾಗುತ್ತೆ. ಆಯಿತಾ, ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ, ಬಿಸ್ನೆಸ್ ಇನ್ವೈರ್ಮೆಂಟ್ನಲ್ಲಿ ನಿಮಗೆ 4 ಮಾರ್ಕ್ಸ್ ಕ್ವೆಶ್ಚನ್ 2 ಕೇಳ್ತಾರೆ. ಎಲ್ಲಿ ಹೋಯ್ತದು, ಒಂದು ನಿಮಿಷ. ಇಲ್ಲಿ ನೋಡಿ, ಎಕ್ಸ್ಪ್ಲೇನ್ ದ ವೇರಿಯಸ್ ಡಿಮೆಂಡ್ಸ್ ಆಫ್ ಬಿಸ್ನೆಸ್ ಇನ್ವೈರ್ಮೆಂಟ್, ರೈಟ್ ಎ ನೋಟ್ ಆನ್ ಸೋಷಿಯಲ್ ಎನ್ವೈರ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಎನ್ವೈರ್ಮೆಂಟ್, ರೈಟ್ ಎ ನೋಟ್ ಆನ್ ಪೊಲಿಟಿಕಲ್ ಎನ್ವೈರ್ಮೆಂಟ್ ಆ್ಯಂಡ್ ಎಕನಾಮಿಕ್ ಎನ್ವೈರ್ಮೆಂಟ್, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ರೈಟ್ ಎ 4 ಫ್ಯೂಚರ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ಕೂಡ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಎಕ್ಸ್ಪ್ಲೇನ್ ದ 4 ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್, ಇದು ಹೆಚ್ಚಾಗಿ ನಿಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ ಇವಾಗ ಬೇರೆ ಪ್ರಶ್ನೆ ಅಂದರೆ 4ನೇ ಅಧ್ಯಾಯದಲ್ಲಿ ನೋಡಿ ನಿಮಗೆ ಯೋಜಿಸುವಿಕೆ ಪ್ಲ್ಯಾನಿಂಗ್ ಅಧ್ಯಾಯದಲ್ಲಿ ನಿಮಗೆ ಒಂದು 4 ಅಂಕದ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಯಾವುದಂದರೆ ನಿಮಗೆ ಯೋಜಿಸುವಿಕೆ ಯಾವುದಾದರೂ 4 ಪ್ರಾಮುಖ್ಯತೆ ಅಥವಾ ಮಹತ್ವ ಅಂದರೆ ಒಂದೇ. ಆಯಿತಾ, ಅದೇ ರೀತಿ ಯೋಜಿಸುವಿಕೆ 4 ಮಿತಿಗಳು ವಿವರಿಸಿರಿ ಮತ್ತು ಯೋಜಿಸುವಿಕೆ 4 ವಿಧಗಳನ್ನು ವಿವರಿಸಿರಿ. ಇಷ್ಟು ನೀವು ಈ 3 ಪ್ರಶ್ನೆ ಕೂಡ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ನೋಡ್ರಿ, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್. ಆಯಿತಾ, ಅದೇ ರೀತಿ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಪ್ಲ್ಯಾನಿಂಗ್, ಎಕ್ಸ್ಪ್ಲೇನ್ ದ ಎನಿ 4 ಲಿಮಿಟೇಷನ್ ಆಫ್ ಪ್ಲ್ಯಾನಿಂಗ್. ಈ 3 ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಬೋತ್ ಮೀಡಿಯಂ ವಿದ್ಯಾರ್ಥಿಗಳು ಪ್ರಶ್ನೆ ನೀಡ್ತಾನೆ. ಇವಾಗ 6ನೇ ಅಧ್ಯಾಯದಲ್ಲಿ ನೋಡಿರಿ ನಿಮಗೆ ಉದ್ಯೋಗ ತರಬೇತಿ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಹೇಗೆ ಅನುಕೂಲವಾಗಿದೆ ಎಂಬುದನ್ನು ತಿಳಿಸಿ. ಅದೇ ರೀತಿ ಸಿಬ್ಬಂದಿಯು ಆಯ್ಕೆಯಲ್ಲಿ ಬಳಸಲಾಗುವ 4 ವಿವಿಧ ಪರೀಕ್ಷೆಗಳನ್ನು ವಿವರಿಸಿರಿ. ನೇಮಕಾತಿಯ ಆಂತರಿಕ ಮೂಲಗಳನ್ನು ವಿವರಿಸಿ. ಇಲ್ಲಿ ನೋಡಿ, ಇದು ಸಿಬ್ಬಂದಿ ಆಯ್ಕೆಯಲ್ಲಿ ಬಳಸಲಾಗುವ 4 ವಿವಿಧ ಪರೀಕ್ಷೆಗಳನ್ನು ವಿವರಿಸಿರಿ ಅಂತ ಏನಿದಿಲ್ಲ, ಇದು ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಕೇಳಿಲ್ಲ ಅಂದರೆ 8 ಮಾರ್ಕ್ಸ್ ಕ್ವೆಶ್ಚನಲ್ಲಿ ಕೇಳ್ತಾರೆ. 8 ಮಾರ್ಕ್ಸ್ ಕ್ವೆಶ್ಚನಲ್ಲಿ ಕೇಳಿದ್ರು ಕೂಡ ಒಂದೊಂದು ಬಾರಿ 4 ಮಾರ್ಕ್ಸ್ನಲ್ಲಿ ಕೇಳಿದರೆ ನಿಮಗೆ ಚಾನ್ಸ್ ಆರಾಮಾಗಿ ಬರೀರಿ. ಉದ್ಯೋಗ ತರಬೇತಿ ಮತ್ತು ಅಭಿವೃದ್ಧಿಯ ಸಂಸ್ಥೆಗೆ ಹೇಗೆ ಅನುಕೂಲವಾಗಿದೆ ಎಂಬುದು ಇದನ್ನು ನೋಡ್ಕೊಳ್ಳಿ. ಮತ್ತು ಸಿಬ್ಬಂದಿ ಆಯ್ಕೆಯಲ್ಲಿ ಅದು ಕೂಡ ನೋಡ್ಕೋಬಹುದು. ಅದೇ ರೀತಿ ನೋಡ್ಕೊಳ್ಳಿ, ಯಾಕೆಂದರೆ 8 ಮಾರ್ಕ್ಸ್ ಕ್ವೆಶ್ಚನಲ್ಲಿ ಬರುತ್ತೆ ಅಲ್ಲಿ ನೇಮಕಾತಿಯ ಆಂತರಿಕ ಮೂಲಗಳನ್ನು ವಿವರಿಸಿರಿ ಅಂತ. ಆಯಿತಾ, ಇದು ಯಾವುದು 6th ಚಾಪ್ಟರ್ನಲ್ಲಿ ನಿಮಗೆ 4 ಮಾರ್ಕ್ಸ್ ಕ್ವೆಶ್ಚನ್ಸ್ ಆಗಿರುತ್ತೆ. ಅದೇ ರೀತಿ 5ನೇ ಅಧ್ಯಾಯದಲ್ಲಿ ನಿಮಗೆ 4 ಮಾರ್ಕ್ಸ್ ಕ್ವೆಶ್ಚನ್ ಯಾವುದು ಕೂಡ ಕೇಳೋದಿಲ್ಲ. ಅಲ್ಲಿ 8 ಅಂಕದ ಒಂದು ಪ್ರಶ್ನೆ ಇದೆ, ನಾನು ನಿಮ್ಗೆ ಹೇಳ್ತೀನಿ, ವೇಟ್ ಮಾಡಿರಿ. 8 ಅಂಕದ ಒಂದು ಪ್ರಶ್ನೆ ಇದೆ ಅಲ್ಲಿ. ಅದೇ ರೀತಿ ಇಲ್ಲಿ ನೋಡಿ, ಎಕ್ಸ್ಪ್ಲೇನ್ ಹೌ ಎಂಪ್ಲಾಯಿ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಬೆನಿಫಿಷಿಯಲ್ ಟು ದ ಆರ್ಗನೈಸೇಷನ್, ಈ ಒಂದು ಪ್ರಶ್ನೆ ಆಗಿರುತ್ತೆ. ಎಕ್ಸ್ಪ್ಲೇನ್ ದ 4 ಡಿಫರೆಂಟ್ ಟೆಸ್ಟ್ ಯೂಸ್ಡ್ ಇನ್ ಪರ್ಸನಲ್ ಸೆಲೆಕ್ಷನ್, ಈ ಒಂದು ಪ್ರಶ್ನೆ ನೋಡ್ಕೋಬೇಕಾಗುತ್ತೆ ನೀವು. ಅದೇ ರೀತಿ ಎಕ್ಸ್ಪ್ಲೇನ್ ಇಂಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್, ಇದು ಒಂದು ಪ್ರಶ್ನೆ ಕೂಡ ನೋಡ್ಕೋಬೇಕಾಗುತ್ತೆ. ಆಯಿತಾ, ಇವಾಗ 6ನೇ ಅಧ್ಯಾಯ ಆಯಿತು. ಇವಾಗ 8ನೇ ಅಧ್ಯಾಯ ನೋಡ್ರಿ. 8ನೇ ಅಧ್ಯಾಯದಲ್ಲಿ ನಿಮಗೆ ಒಂದು ಪ್ರಶ್ನೆ, ಇದು ಇಂಪಾರ್ಟೆಂಟ್ ಇದು ಓದ್ಕೊಂಡು ಬಿಡ್ರಿ. ಯಾವುದು, ನಿಯಂತ್ರಿಸಿಕೆ ಮಿತಿಗಳನ್ನು ವಿವರಿಸ್ರಿ. ಓಕೆ, ಎಕ್ಸ್ಪ್ಲೇನ್ ದ ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್, ಈ ಒಂದು ಪ್ರಶ್ನೆ. ನಿಯಂತ್ರಿಸಿಕೆ ಪ್ರಕ್ರಿಯೆಯ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ, ಈ ಪ್ರಶ್ನೆ ಕೂಡ ಓದ್ಕೊಡ್ರಿ. ಆಯಿತಾ, ಅದೇ ರೀತಿ ಇಲ್ಲಿ ನೋಡ್ರಿ, ಎಕ್ಸ್ಪ್ಲೇನ್ ದ ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್. ಅದೇ ರೀತಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಕಂಟ್ರೋಲ್ ಪ್ರೊಸೆಸ್ ಸ್ಟೆಪ್ಸ್, ಇದು ಕೂಡ ಓದ್ಕೋಬೇಕಾಗುತ್ತೆ. ಆಯಿತಾ, ನಿಮಗೆ 10ನೇ ಅಧ್ಯಾಯ ಡಿಲೀಟ್ ಮಾಡಲಾಗಿದೆ, ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆಯಲ್ಲ. ಅಂದರೆ ಹಣಕಾಸಿನ ಮಾರುಕಟ್ಟೆ 10ನೇ ಅಧ್ಯಾಯ ಫೈನಾನ್ಷಿಯಲ್ ಮಾರ್ಕೆಟ್, ಆ ಒಂದು ಅಧ್ಯಾಯ ನಿಮಗೆ ಪೂರ್ತಿಯಾಗಿ ಡಿಲೀಟ್ ಮಾಡಲಾಗಿದೆ. ಅದೇ ರೀತಿ POQ ಕ್ವೆಶ್ಚನ್ ನಿಮಗೆ
ಇರೋದಿಲ್ಲ, ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಇರೋದಿಲ್ಲ, ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ. ಅದೇ ರೀತಿ ನಿಯಂತ್ರಿಸುವಿಕೆಯ ತಂತ್ರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಯಾವ ಒಂದು ಪ್ರಶ್ನೆ ಕೇಳೋದಿಲ್ಲ. ಅದೇ ರೀತಿ ಲಿಬರೈಸೇಷನ್ ಆಗಿರ್ಬೋದು, ಪ್ರೈವೇಟೈಸೇಷನ್ ಆಗಿರ್ಬೋದು, ಉದಾರೀಕರಣ, ಆಯಿತಾ, ಗ್ಲೋಬಲೈಸೇಷನ್ ಈ ಪ್ರಶ್ನೆಗಳು ಕೂಡ ಕೇಳೋದಿಲ್ಲ. ಅಂದರೆ ಖಾಸಗೀಕರಣ, ಜಾಗತೀಕರಣ ಈ ಪ್ರಶ್ನೆಗಳು ಕೇಳೋದಿಲ್ಲ. ಅದೇ ರೀತಿ ಉತ್ತಮ ನಾಯಕನ ಗುಣಲಕ್ಷಣಗಳು, ಕ್ವಾಲಿಟೀಸ್ ಆಫ್ ಗುಡ್ ಲೀಡರ್ ಆ ಒಂದು ಪ್ರಶ್ನೆ ಕೂಡ ಕೇಳೋದಿಲ್ಲ. ಅಂದರೆ ಡಿಲೀಟ್ ಮಾಡಲಾಗಿದೆ ಆ ಪ್ರಶ್ನೆಗಳು. ನಿಮಗೂ ಕೂಡ ಗೊತ್ತಿದೆ ಆಲ್ರೆಡಿ, ಇದು 2024 ಅಪ್ಲೈಕೇಬಲ್ ಆಗುತ್ತೆ, ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ ಆಲ್ರೆಡಿ. ಇವಾಗ ಇಲ್ಲಿ ನೋಡಿ ಕ್ವಶನ್ ನಂಬರ್ 8ನೇ ಅಧ್ಯಾಯ ಆಯಿತು. ಇವಾಗ 9ನೇ ಅಧ್ಯಾಯ ನೋಡಿ. 9ನೇ ಅಧ್ಯಾಯದಲ್ಲಿ ನಿಮಗೆ ನೋಡಿ ಹಣಕಾಸು ಯೋಜನೆಯ 4 ಪ್ರಾಮುಖ್ಯತೆಗಳು ನೋಡ್ಕೊಳ್ಳಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಣಕಾಸು ಒದಗಿಸುವ ನಿರ್ಣಯದ ಮೇಲೆ ಪ್ರಭಾವ ಬೀರುವ 4 ಅಂಶಗಳು ನೋಡ್ಕೊಳ್ಳಿ. ಹಣಕಾಸು ಯೋಜನೆಯ 4 ಪ್ರಾಮುಖ್ಯತೆಗಳನ್ನು ವಿವರಿಸ್ರಿ. ನಾನು ನೋಡೋಣ ಲಾಸ್ಟ್ ಮಿನಿಟ್ನಲ್ಲಿ ನಾನು ನಿಮಗೆ ಇದರೊಳಗೆ ಇದು ಯಾವುದು ಇಂಪಾರ್ಟೆಂಟ್ ನಿಮಗೆ ಬರುತ್ತೆ ಅಂತ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಡೋಂಟ್ ವರಿ. ಸ್ಥಿರ ಬಂಡವಾಳದ ಅವಶ್ಯಕತೆಯ ಮೇಲೆ ಪ್ರಭಾವ ಬೀರುವ ಯಾವುದಾದ್ರೂ 4 ಅಂಶಗಳನ್ನು ವಿವರಿಸ್ರಿ. ಈ 2 ಪ್ರಶ್ನೆ ಮೇಲಿಂದ ಓದ್ಕೊಳ್ರಿ, ಇದು ಅವಾಯ್ಡ್ ಮಾಡಿ, ಇಲ್ಲಾಂದರೆ ಇದು ಕೂಡ ಕೇಳ್ಬೋದು, ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಇವಾಗ 9ನೇ ಅಧ್ಯಾಯ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೆ ನೋಡಿ, ಒಂದು ನಿಮಿಷ. ಎಕ್ಸ್ಪ್ಲೇನ್ 4 ಫ್ಯಾಕ್ಟರ್ಸ್ ದ್ಯಾಟ್ ಇನ್ಫ್ಲೂಯೆನ್ಸ್ ದ ಡಿಸಿಷನ್ ಟು ಪ್ರೊವೈಡ್ ಫೈನಾನ್ಸಿಂಗ್ ಈ ಒಂದು ಪ್ರಶ್ನೆ. ಎಕ್ಸ್ಪ್ಲೇನ್ ದ 4 ಇಂಪಾರ್ಟೆನ್ಸ್ ಆಫ್ ಫೈನಾನ್ಸಿಂಗ್ ಪ್ಲಾನಿಂಗ್. ಅದೇ ರೀತಿ ಎಕ್ಸ್ಪ್ಲೇನ್ ಎನಿ 4 ಫ್ಯಾಕ್ಟರ್ಸ್ ದ್ಯಾಟ್ ಇನ್ಫ್ಲೂಯೆನ್ಸ್ ದ ರಿಕ್ವೈರ್ಮೆಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್, ಬಂಡವಾಳ ಆ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಅಂದರೆ ಇಲ್ಲಿದೆ ನೋಡಿ, ಯಾವುದು ಸ್ಥಿರ ಬಂಡವಾಳದ ಅವಶ್ಯಕತೆಯ ಮೇಲೆ ಪ್ರಭಾವ ಬೀರುವ ಯಾವುದಾದ್ರೂ 4 ಅಂಶಗಳು ವಿವರಿಸ್ರಿ. ಇದು ಕೂಡ ಪ್ರಶ್ನೆ ನೋಡ್ಕೊಳ್ಳಿ. ಆಯಿತಾ, ಇವಾಗ ನೆಕ್ಸ್ಟ್ ಕ್ವಶನ್. 9ನೇ ಅಧ್ಯಾಯ ಆಯಿತು. ಇವಾಗ 10ನೇ ಅಧ್ಯಾಯ ಯಾವುದು? 10ನೇ ಅಧ್ಯಾಯ ಯಾವುದು ನಿಮಗೆ? 10ನೇ ಅಧ್ಯಾಯ ಮಾರ್ಕೆಟಿಂಗ್ ಏನಿದೆಯಲ್ಲ ಅದು ಫೈನಾನ್ಷಿಯಲ್ ಮಾರ್ಕೆಟ್ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಿದ್ದೇನೆ. ಹಣಕಾಸಿನ ಮಾರುಕಟ್ಟೆ ಡಿಲೀಟ್ ಮಾಡಲಾಗಿದೆ ನಿಮಗೆ. 10ನೇ ಅಧ್ಯಾಯ ಯಾವುದು? ಮಾರ್ಕೆಟ್. ಓಕೆ, ಮಾರಾಟ ಪ್ರಕ್ರಿಯೆ 10ನೇ ಅಧ್ಯಾಯ ಆಗಿರುತ್ತೆ, ಮಾರಾಟ ಪ್ರಕ್ರಿಯೆ. ಈ ಮಾರಾಟ ಪ್ರಕ್ರಿಯೆ ಅಧ್ಯಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 2 ಕೇಳ್ತಾರೆ. ಆಯಿತಾ, ಆ 2 ಪ್ರಶ್ನೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ನೀಡ್ತಾ ಇದ್ದೆ ನಾನು. 10ನೇ ಅಧ್ಯಾಯದಲ್ಲಿ ನೋಡಿ, ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶಗಳನ್ನು ವಿವರಿಸಿ. ಇದು ಓದ್ಕೊಂಡು ಬಿಡ್ರಿ, ಯಾಕೆಂದರೆ ಇದೇ ಬರುತ್ತೆ. ಯಾವುದಾದ್ರೂ 4 ಕೈಗಾರಿಕಾ ತಿಳಿಸುವ ಉತ್ಪನ್ನಗಳನ್ನು, ಲಕ್ಷಣಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಆಗಿರ್ಬೋದು, ಇಲ್ಲಾಂದರೆ ಈ ಒಂದು ಪ್ರಶ್ನೆ ಯಾವುದು? ಯಾವುದಾದ್ರೂ 4 ಜಾಹೀರಾತಿನ ವಿರುದ್ಧ ಆಕ್ಷೇಪಣೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಒಂದು ಪ್ರಶ್ನೆ ಆಗಿರ್ಬೋದು. ಮುದ್ರೆ ಹೆಸರನ್ನು ಆಯ್ಕೆ ಮಾಡುವಾಗ ನೆನಪಿನಲ್ಲಿಡಬೇಕಾದ ಅಂಶಗಳು. ಇದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೇನೆ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಆಯಿತಾ, ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡ್ರಿ, ಎಕ್ಸ್ಪ್ಲೇನ್ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ದ ಸೇಲ್ಸ್ ಪ್ರೊಸೆಸ್ ಮಿಕ್ಸ್. ಈ ಒಂದು ಪ್ರಶ್ನೆ. ಬ್ರೀಫ್ಲಿ ಡಿಸ್ಕ್ರೈಬ್ ಎನಿ 4 ಓಕೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆಫ್ ಓಕೆ ಪ್ರಾಡಕ್ಟ್ಸ್. ಅದೇ ರೀತಿ ಕ್ವಶನ್ ನಂಬರ್ ನೆಕ್ಸ್ಟ್, ಎನಿ 4 ಅಡ್ವರ್ಟೈಸಿಂಗ್ ಆ್ಯಂಡ್ ಅಬ್ಜೆಕ್ಷನ್ಸ್. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇವೆಲ್ಲ ಗ್ರಾಹಕ ಯಾವುದಾದ್ರೂ 4 ಹಕ್ಕುಗಳನ್ನು ವಿವರಿಸ್ರಿ, ಅಥವಾ ಬಳಕೆದಾರರು ಸರಕು ಮತ್ತು ಸೇವೆಗಳನ್ನು ಉಪಯೋಗಿಸುವಾಗ 4 ಹೊಣೆಗಾರಿಕೆಗಳನ್ನು ತಿಳಿಸಿ, ಇಲ್ಲಾಂದರೆ ಬಳಕೆದಾರರು ರಕ್ಷಣೆಯ ಯಾವುದಾದ್ರೂ 4 ಮಾರ್ಗೋಪಾಯಗಳನ್ನು ವಿವರಿಸ್ರಿ. ಆಯಿತಾ, ಈ 2 ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ, ಹಕ್ಕುಗಳಾಗಿರ್ಬೋದು ಮತ್ತು ರಕ್ಷಣೆ ಓಕೆ ಮಾರ್ಗೋಪಾಯಗಳು. ಈ 2 ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಯಿತು. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ, ಎಕ್ಸ್ಪ್ಲೇನ್ ಎನಿ 4 ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಕನ್ಸ್ಯೂಮರ್. ಅದೇ ರೀತಿ ಸ್ಟೇಟ್ ಎನಿ 4 ಕನ್ಸ್ಯೂಮರ್ ಪ್ರೊಡಕ್ಷನ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಯೂಸಿಂಗ್. ಈ ಒಂದು ಪ್ರಶ್ನೆ. ಎನಿ 4 ರೈಟ್ಸ್ ಆಫ್ ಕನ್ಸ್ಯೂಮರ್. ಈ ಒಂದು ಪ್ರಶ್ನೆ. ಇವೆಲ್ಲ ಏನದಲ್ಲ 4 ಅಂಕದ ಪ್ರಶ್ನೆಗಳಾಯಿತು. ಆಯಿತಾ, ಇವೆಲ್ಲ 4 ಅಂಕದ ಪ್ರಶ್ನೆಗಳು ನಿಮಗೆ. ಇವಾಗ 8 ಅಂಕದ ಪ್ರಶ್ನೆಗಳು ನೋಡಿ, ಇವೇ ಇಂಪಾರ್ಟೆಂಟ್ ಆಗಿರುತ್ತೆ. 8 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾನೆ. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ. ಇದೇ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ, ವಿವರಿಸಿ. ಈ ಒಂದು ಪ್ರಶ್ನೆ ನೀವು ಸುಮ್ಮನೆ ಆಪ್ಷನ್ ಇಟ್ಕೊಳ್ಳಿ. ನಿರ್ವಹಣೆಯನ್ನು ನೋಡಿ, ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ. ಅದೇ ರೀತಿ ಸಂಘಟಿಸುವಿಕೆಯ ಪ್ರಾಮುಖ್ಯತೆಗಳನ್ನು ವಿವರಿಸಿ. ಅದೇ ರೀತಿ ವಿಕೇಂದ್ರೀಕರಣ ಎಂದರೇನು, ವಿಕೇಂದ್ರೀಕರಣದ ಪ್ರಾಮುಖ್ಯತೆ ವಿವರಿಸಿ, ಇಂಪಾರ್ಟೆಂಟ್. ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆ ನಡುವಿನ ವ್ಯತ್ಯಾಸ, ಅನುಕೂಲ ಮತ್ತು ಅನಾನುಕೂಲಗಳು ನೋಡ್ಕೊಳ್ಳಿ. ಅದೇ ರೀತಿ ಸಿಬ್ಬಂದಿಯ ನಿರ್ವಹಣಾ ಪ್ರಕ್ರಿಯೆ ಹಂತಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟ್. ತರಬೇತಿ ನೀಡುವುದರಿಂದ ಉದ್ಯೋಗ ಸಂಸ್ಥೆಗೆ ಮತ್ತು ಉದ್ಯೋಗಿ ಆಗುವ ಅನುಕೂಲಗಳು ನೋಡ್ಕೊಳ್ಳಿ. ಆಯಿತಾ, ಅದೇ ರೀತಿ ಸಂವಹನವನ್ನು ಪರಿಣಾಮಕಾರಿಯಾಗಿಸಲು ಅನುಸರಿಸಬೇಕಾದ ಅಂಶಗಳನ್ನು ಸೂಚಿಸಿ. ಇದು ಇಂಪಾರ್ಟೆಂಟ್. ನೌಕರನ್ನು ಪ್ರೇರೇಪಿಸಲು ಬಳಸುವ 4 ಹಣಕಾಸಿನ ಉತ್ತೇಜಕಗಳು ಮತ್ತು ಹಣಕಾಸೇತರ ಉತ್ತೇಜಕಗಳನ್ನು ವಿವರಿಸಿ. ನಿರ್ದೇಶಿಸುವಿಕೆ ತತ್ವಗಳನ್ನು ವಿವರಿಸಿ. ಇವೆಲ್ಲ 8 ಅಂಕದ ಪ್ರಶ್ನೆಗಳು. ಆಯಿತಾ, ಅದೇ ರೀತಿ ಇದು ಕೂಡ ಪ್ರಶ್ನೆ ಇಂಪಾರ್ಟೆಂಟ್. ವೈಯಕ್ತಿಕ ಮಾರಾಟ ಮತ್ತು ಜಾಹೀರಾತಿನ ನಡುವಿನ ಯಾವುದಾದ್ರೂ 8 ವ್ಯತ್ಯಾಸಗಳನ್ನು ತಿಳಿಸಿ. ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ 8 ಕಾರ್ಯಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟ್. ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ 8 ಕಾರ್ಯಗಳನ್ನು ವಿವರಿಸಿ. ಬೆಲೆ ನಿರ್ಧರಿಸುವುದು ಎಂದರೇನು, ಬೆಲೆ ನಿರ್ಧಾರದ ಮೇಲೆ ಪರಿಣಾಮ ಬೀರುವ ಯಾವುದಾದ್ರೂ ಅಂಶಗಳು ವಿವರಿಸಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಆಯಿತಾ, ಇಲ್ಲಿ ನೋಡಿ 8ನೇ ಅಧ್ಯಾಯದಲ್ಲಿ ನೋಡಿ 8 ಅಂಕದ ಪ್ರಶ್ನೆಯಲ್ಲಿ ಇದು ನೋಡಿ, ಇದು 5ನೇ ಅಧ್ಯಾಯ ಮೇಲೆ ನಿಮಗೆ ಕೇಳ್ತಾರೆ ಸಂಘಟಿಸುವಿಕೆ. ಇದು 6ನೇ ಅಧ್ಯಾಯ ಮೇಲೆ ಕೇಳ್ತಾರೆ ಸಿಬ್ಬಂದಿ. ಅದೇ ರೀತಿ ಇದು 7ನೇ ಅಧ್ಯಾಯ ಮೇಲೆ ಕೇಳ್ತಾರೆ ಸಂವಹನ ಮತ್ತು ಅಂತ. ಅದೇ ರೀತಿ ಇದು 10ನೇ ಅಧ್ಯಾಯ ಮೇಲೆ ನಿಮಗೆ ಕೇಳ್ತಾರೆ ಮಾರಾಟ ಪ್ರಕ್ರಿಯೆ. ಅದೇ ರೀತಿ ಆಯಿತಾ,
ಇವಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡ್ರಿ 8 ಮಾರ್ಕ್ಸ್ ಕ್ವಶನ್. ಡಿಫೈನ್ ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟರಿಸ್ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಕ್ಯಾರೆಕ್ಟರಿಸ್ ಅದೇ ರೀತಿ ಎಕ್ಸ್ಪ್ಲೇನ್ ದ ಮ್ಯಾನೇಜ್ಮೆಂಟ್ ಈಸ್ ದ ಬೋತ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅಂತ ಆ ಒಂದು ಪ್ರಶ್ನೆ ಸುಮ್ಮನೆ ನೋಡ್ಕೊಳ್ಳಿ. ಆಪ್ಷನ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಎಕ್ಸ್ಪ್ಲೇನ್ ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಆ್ಯಂಡ್ ಇಟ್ ಈಸ್ ಇಂಪಾರ್ಟೆನ್ಸ್ ಇದು ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫಾರ್ಮಲ್ ಆರ್ಗನೈಸೇಷನ್. ಎಕ್ಸ್ಪ್ಲೇನ್ ದ ಪರ್ಸನಲ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಸ್ಟೆಪ್ಸ್ ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಪರ್ಸನಲ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಸ್ಟೆಪ್ಸ್ ಅಂತ. ಎಕ್ಸ್ಪ್ಲೇನ್ ದ ಬೆನಿಫಿಟ್ಸ್ ಆಫ್ ಟ್ರೈನಿಂಗ್ ಟು ದ ಎಂಪ್ಲಾಯರ್ ಆ್ಯಂಡ್ ದ ಎಂಪ್ಲಾಯಿ ಸಜೆಸ್ಟ್ಸ್ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಸಜೆಸ್ಟ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಟು ಮೇಕ್ ಕಮ್ಯುನಿಕೇಷನ್ ಇಫೆಕ್ಟಿವ್ ಈ ಒಂದು ಪ್ರಶ್ನೆ ಆನ್ಸರ್ ಆಗಿರುತ್ತೆ. ಎಕ್ಸ್ಪ್ಲೇನ್ ಫೋರ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಆ್ಯಂಡ್ ನಾನ್ ಇನ್ಸೆಂಟಿವ್ ಯೂಸ್ಡ್ ಟು ಮೋಟಿವೇಟ್ ಎಂಪ್ಲಾಯೀಸ್ ಈ ಒಂದು ಪ್ರಶ್ನೆ ಆಗಿರುತ್ತೆ. ಎಕ್ಸ್ಪ್ಲೇನ್ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಸ್ಟೇಟ್ ಎನಿ 8 ಡಿಫ್ರೆನ್ಸ್ ಬಿಟ್ವೀನ್ ಪರ್ಸನಲ್ ಸೆಲ್ಲಿಂಗ್ ಆ್ಯಂಡ್ ಅಡ್ವಾಂಟೇಜಿಂಗ್ ಈ ಒಂದು ಪ್ರಶ್ನೆ ಆಗಿರುತ್ತೆ. ಅದೇ ರೀತಿ ಡಿಸ್ಕ್ರೈಬ್ ಎನಿ ಫಂಕ್ಷನ್ಸ್ ಆಫ್ ದ ಸೇಲ್ಸ್ ಪ್ರೊಸೆಸ್ ಈ ಒಂದು ಪ್ರಶ್ನೆ ಆಗಿರುತ್ತೆ. ವಾಟ್ ಈಸ್ ಪ್ರೈಸ್ ಡೆಟರ್ಮಿನೇಷನ್. ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೈಸ್ ಡೆಟರ್ಮಿನೇಷನ್ ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ನಾವು ಬೇಗ MCQ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ಕೋತ ಹೋಗೋಣ ಬನ್ನಿ.